ಹಾಯ್ ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ಇದೊಂದು RC 390 ಬಂದಿತ್ತು. ಕಂಪ್ಲೇಂಟ್ ಏನಂದ್ರೆ ಓವರ್ ಹೀಟಿಂಗ್ ಇಶ್ಯೂ, ಆಮೇಲೆ ಹೀಟ್ ಆದ್ಮೇಲೆ ಬಂದ್ಬಿಟ್ಟು ಕೂಲೆಂಟ್ ಎಲ್ಲ ಬಾಯ್ಲ್ ಆಗಿ ಆಚೆ ಚೆಲ್ತೈತೆ ಅಂತ. ಸೊ ಎಲ್ಲ ಚೆಕ್ ಮಾಡಿದ್ರಿ. ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನೋಡ್ರಿ, ರೇಡಿಯೇಟರ್ ಲಿಡ್ ನ ಫುಲ್ ಡ್ಯಾಮೇಜ್ ಆಗಿದೆ. ಇದು ರೇಡಿಯೇಟರ್ ಲಿಡ್ ನ ಬಂದ್ಬಿಟ್ಟು ಈ ಕ್ಯಾಪ್, ಗ್ರಿಪ್ ಪ್ಲೇಯರ್, ಕಟಿಂಗ್ ಪ್ಲೇಯರ್, ಬೇರೆ ಏನಾದ್ರು ಟೂಲ್ಸ್ ಇಕ್ಕಿ ಇದನ್ನ ಟೈಟ್ ಮಾಡೋದ್ರಿಂದ ಬಂದ್ಬಿಟ್ಟು ಈ ಅಲ್ಯೂಮಿನಿಯಂ ಪಾರ್ಟ್ ಇದು. ಸೊ ಅದು ಡ್ಯಾಮೇಜ್ ಆಗೋದು ತುಂಬಾ ಚಾನ್ಸಸ್ ಇದೆ ಈ ಗಾಡಿಯಲ್ಲಿ. ತುಂಬಾ ಗಾಡಿಯಲ್ಲಿ ಇದು ರೇಡಿಯೇಟರ್ ಫುಲ್ ಸೆಟ್ಟೆ ಚೇಂಜ್ ಮಾಡಿದಿರಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇದು ಕೂಲೆಂಟ್ ಟ್ಯಾಂಕ್ ಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ಕೂಲೆಂಟ್ ಟ್ಯಾಂಕ್ ಗೆ ಕ್ಯಾಪ್ ನ ಬಂದ್ಬಿಟ್ಟು ನಾರ್ಮಲ್ ಆಗಿ ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಈ ಕಟಿಂಗ್ ಪ್ಲೇಯರ್, ಗ್ರಿಪ್ ಪ್ಲೇಯರ್ ಯಾವ್ದು ಬೇಕಾಗಿಲ್ಲ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಕ್ಯಾಪ್ ಮಾತ್ರ ಬಂದ್ಬಿಟ್ಟು ಸುಮ್ನೆ ಕ್ಯಾಪ್ ಅಂತ ಇಲ್ಲ, ಇದೊಂದು ವಾಲ್ ತರ ವರ್ಕ್ ಆಗುತ್ತೆ. ಸೊ ಸರ್ಟೆನ್ ಹೀಟಿಂಗ್ ಆದ್ಮೇಲೆ ಬಂದ್ಬಿಟ್ಟು ಈ ವಾಲ್ ಓಪನ್ ಆಗಿ ನಿಮ್ ಕೂಲೆಂಟ್ ಟ್ಯಾಂಕ್ ಇಂದ ಬಂದ್ಬಿಟ್ಟು ರೇಡಿಯೇಟರ್ ಗೆ ಬಂದ್ಬಿಟ್ಟು ಕೂಲೆಂಟ್ ಸಪ್ಲೈ ಇನ್ನು ಔಟ್ ಆಗುತ್ತೆ. ಸೊ ಇದನ್ನ ಏನೋ ಡ್ಯಾಮೇಜ್ ಇದ್ರೆ ಬಂದ್ಬಿಟ್ಟು ಕೂಲೆಂಟ್ ಓವರ್ ಹೀಟಿಂಗ್, ಬಾಯ್ಲಿಂಗ್ ಆದ್ಮೇಲೆ ಬಂದ್ಬಿಟ್ಟು ಕೆಳಗಡೆ ಚೆಲ್ಲುತ್ತೆ. ಸೊ ನಿಮ್ ಗಾಡಿಯಲ್ಲಿ ಏನಾದ್ರು ಓವರ್ ಹೀಟಿಂಗ್ ಆದ್ಮೇಲೆ ಬಾಯ್ಲಿಂಗ್ ಆಗಿ ಏನಾದ್ರು ಗಾಡಿ ಕೂಲೆಂಟ್ ಏನಾದ್ರು ಚೆಲ್ತಾ ಇದ್ರೆ, ಈ ಫಸ್ಟ್ ಇದು ಕ್ಯಾಪ್ ನ, ಆಮೇಲೆ ಈ ರೇಡಿಯೇಟರ್ ಲಿಡ್ ನ ಬಂದ್ಬಿಟ್ಟು ಚೆಕ್ ಮಾಡಿ. ಇದೇ ತರ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ವಿಡಿಯೋಸ್ಗೆ ಬಂದ್ಬಿಟ್ಟು ಮೋಟರಿಸಮ್ ಪೇಜ್ ನ ಫಾಲೋ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬೈ.